ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಮದುವೆ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಮದುವೆ ಆಕಾಂಕ್ಷೆಗಳ ನೈಜ ಮತ್ತು ಸೂಕ್ತವಾದ ಸಂಬಂಧಗಳು ವಿವರಗಳನ್ನು ತರುತ್ತಿರುತ್ತೇವೆ. ನಿಮ್ಮೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ನಮ್ಮ ಚಾನಲ್ ವತಿಯಿಂದ ಆದ್ಯತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಗೌರವಾನ್ವಿತ ಕುಟುಂಬದ ಎರಡನೇ ಮದುವೆಗೆ ಸಿದ್ಧರಿರುವ ಒಬ್ಬ ಯುವತಿಯ ಬಯೋಡಾಟಾವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಪರಿಚಯಸ್ಥರಿಗಾದರೂ ಅದು ಅನುಕೂಲವಾಗಬಹುದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಜೀವನದಲ್ಲಿ ಏರಿಳಿತಗಳು ಸಹಜ. ಮೊದಲು ದಾಂಪತ್ಯ ಜೀವನ ಅನಿವಾರ್ಯ ಕಾರಣಗಳಿಂದಾಗಿ ಹಳಿ ತಪ್ಪಿದಾಗ ಜೀವನ ಅಲ್ಲಿಗೆ ಮುಗಿಯುವುದಿಲ್ಲ. ಹೊಸದೊಂದು ಭರವಸೆಯೊಂದಿಗೆ ಸುಂದರ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಈ ಯುವತಿ ಸಿದ್ಧರಾಗಿದ್ದಾರೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಮೊದಲು ಮದುವೆ ಕಹಿ ನೆನಪುಗಳನ್ನು ಮರೆತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಹಾಗೂ ನಂಬಿಕೆಯಿಂದ ನಡೆಸಿಕೊಳ್ಳುವ ಒಬ್ಬ ಯೋಗ್ಯ ಜೀವನ ಸಂಗಾತಿಯನ್ನು ಹುಡುಕಾಟದಲ್ಲಿದ್ದಾರೆ. ಇವರು ಕೌಟುಂಬಿಕ ಹಿನ್ನೆಲೆ ತುಂಬ ಸಾಂಪ್ರದಾಯಿಕವಾಗಿದ್ದು, ಮಗಳು ಮತ್ತು ಅಳಿಯನ ಭವಿಷ್ಯ ಚೆನ್ನಾಗಿರಬೇಕು ಎಂಬುದೇ ಇವರ ಹೆತ್ತವರ ಆಸೆಯಾಗಿದೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಯುವತಿಯ ವೈಯಕ್ತಿಕ ವಿವರಗಳನ್ನು ತಿಳಿಯೋಣ. ಇವರು ಹೆಸರು ದೀಪಿಕಾ. ಇವರು ಜನ್ಮ ವರ್ಷ 1990, ಎತ್ತರ 5 ಅಡಿ 4 ಇಂಚು ಇರುತ್ತದೆ. ಇವರು BCom ಮುಗಿಸಿದ್ದು ಪ್ರಸ್ತುತ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ತಿಂಗಳಿಗೆ ಇವರಿಗೆ ಸುಮಾರು 54,000 ರೂಪಾಯಿ ಆದಾಯವಿದೆ. ಇವರ ತಂದೆ ನಿವೃತ್ತ ಸರ್ಕಾರಿ ನೌಕರ ಹಾಗೂ ತಾಯಿ ಗೃಹಿಣಿ. ಇವರಿಗೆ ಒಬ್ಬ ಕಿರಿಯ ಸಹೋದರನಿದ್ದು ಆತ ಖಾಸಗಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಇವರದು ಮಧ್ಯಮ ವರ್ಗದ ಸಾಂಪ್ರದಾಯಿಕ ಕುಟುಂಬವಾಗಿದೆ. ತುಂಬ ಒಳ್ಳೆಯ ಕುಟುಂಬ ಕೂಡ ಇದೆ ಸ್ನೇಹಿತರೆ. ಇವರದು ತುಂಬ ಚೆನ್ನಾಗಿರುವಂಥ ಸಾಂಪ್ರದಾಯಿಕ ಮನೆತನ ಕೂಡ. ಈಗ ಇವರು ನಿರೀಕ್ಷಿಸುವ ವರನ ವಿವರಗಳನ್ನು ನೋಡೋಣ. ವರನಿಗೆ ಕನಿಷ್ಠ 35ರಿಂದ 40 ವರ್ಷ ವಯಸ್ಸಿನ ಮಿತಿ ಇರಬೇಕು. ವರನು ಯಾವುದೇ ಸರ್ಕಾರಿ ನೌಕರಿ ಅಥವಾ ಸ್ವಂತ ಉದ್ಯೋಗ ಅಥವಾ ಉತ್ತಮ ಸಂಬಳವಿರುವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಪ್ರಾಮುಖ್ಯವಾಗಿ ವರನು ಜವಾಬ್ದಾರಿಯುತನಾಗಿದ್ದು, ಧೂಮಪಾನ ಅಥವಾ ಮದ್ಯಪಾನದಂಥ ಕೆಟ್ಟ ಹವ್ಯಾಸಗಳಿಲ್ಲದವರಾಗಿರಬೇಕು. ಜಾತಿ ಮಿತಿ ಇಲ್ಲದಿದ್ದರೂ ಸಾಂಪ್ರದಾಯಿಕ ಮನಸ್ಥಿತಿಯವರಾಗಿರಬೇಕು. ವಿಚ್ಛೇದನ ಪಡೆದ ಅಥವಾ ಪತ್ನಿ ಮರಣ ಹೊಂದಿದ ಪುರುಷರಿಗೂ ಸಹ ಇವರು ಆದ್ಯತೆ ನೀಡುತ್ತಾರೆ. ಮಕ್ಕಳು ಇಲ್ಲದಿದ್ದರೆ ಉತ್ತಮ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಮಕ್ಕಳು ಇರಬಾರ್ದು ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ವಧು ಮಾಹಿತಿ: ಹೆಸರು ದೀಪಿಕಾ ಎಂ. ವಯಸ್ಸು 36 ವರ್ಷ. ಹುಟ್ಟಿದ ವರ್ಷ 1990, ಎತ್ತರ 5 ಅಡಿ 4 ಇಂಚು. ಬಣ್ಣ ಗೋಧಿ ಬಣ್ಣ ಅಂತ ಹೇಳಿದ್ದಾರೆ. ರಾಶಿ ನಕ್ಷತ್ರ ಸಿಂಹ ರಾಶಿ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಪೂರ್ವ ಲಗ್ನ ನಕ್ಷತ್ರ. ಧರ್ಮ ಜಾತಿ. ಮೊದಲು ಮದುವೆಯ ಸ್ಥಿತಿ ಶಾಸನಬದ್ಧವಾಗಿ ವಿಚ್ಛೇದ ಪಡೆದಿದ್ದೀರಾ ಅಂತ ಹೇಳಿದ್ದಾರೆ. ನೋ ಕಿಡ್ಸ್ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ.